ಎಲ್ರಿಗೂ ನಮಸ್ಕಾರ. ಪ್ರೇಮಂದು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸಾಮಾನ್ಯ ಕನ್ನಡ, ಜನರಲ್ ಕನ್ನಡ ಇದು ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಗೂ ಕೂಡ ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ. PDO ಆಗಿರ್ಬೋದು, ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು, ಇನ್ನು HSTR, GPSTR, ಲ್ಯಾಂಡ್ ಸರ್ವೇಯರ್ ಆಗಿರ್ಬೋದು, ಸೊ ಆಮೇಲೆ ಕ್ರೈಸ್ಗೆ ಸಂಬಂಧಪಟ್ಟ ಹಾಗೆ ಹಾಸ್ಟೆಲ್ ವಾರ್ಡನ್ಸ್ ಆಗಿರ್ಬೋದು, FDA ಆಗಿರ್ಬೋದು, ಕಂಪ್ಯೂಟರ್ ಸೈನ್ಸ್ ಟೀಚರ್ಸ್ ಆಗಿರ್ಬೋದು, ಇವರೆಲ್ಲರಿಗೂ ಕೂಡ ಒಂದು ಸಪ್ರೇಟ್ ಪೇಪರ್ ಬರುತ್ತೆ, ಕಮ್ಯುನಿಕೇಷನ್ ಪೇಪರ್ ಅಂತ, ಸಂವಹನ ಪತ್ರಿಕೆ. ಸೊ ಅದರಲ್ಲಿ ಸಾಮಾನ್ಯ ಕನ್ನಡ ಅಂತ ಒಂದು ಟಾಪಿಕ್ ಬರುತ್ತೆ. ಸೊ ತುಂಬ ಜನಕ್ಕೆ ಸಾಮಾನ್ಯ ಕನ್ನಡ ಈ ಒಂದು ಸಬ್ಜೆಕ್ಟಲ್ಲಿ ಏನೇನು ಬರುತ್ತೆ, ಬರೀ ಸಂಧಿ ಸಮಾಸ ಮಾತ್ರನ, ಅದನ್ನು ಹೊರತುಪಡಿಸಿ ಏನೇನೆಲ್ಲ ಬರುತ್ತೆ, ಸಾಮಾನ್ಯ ಕನ್ನಡದ ಒಂದು ಪಠ್ಯಕ್ರಮ ಏನಿದೆ, ಇವತ್ತಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡ್ತೀವಿ, ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ಸಾಮಾನ್ಯ ಕನ್ನಡ ಅಂತ ಬಂದಾಗ ಫಸ್ಟು ನಾವು ನೋಡಬೇಕಾಗಿರೋದು ಕನ್ನಡ ವರ್ಣಮಾಲೆ. ಓಕೆ, ಸೊ ಕನ್ನಡ ವರ್ಣಮಾಲೆನಲ್ಲಿ ನಾವು ತಿಳ್ಕೊಬೇಕಾಗಿರೋದು ಬಹಳಷ್ಟು ಇದೆ. ಸೊ ಕನ್ನಡ ವರ್ಣಮಾಲೆ ಅಂತ ಅಂದಾಗ ನಾವು 49 ಅಕ್ಷರಗಳನ್ನ ನೋಡ್ತೀವಿ. ಅದನ್ನು ನಾವು ಸ್ವರಗಳು, ವ್ಯಂಜನಗಳು, ಯೋಗವಾಹಕಗಳು ಅಂತ ಹೇಳಿ ಡಿವೈಡ್ ಮಾಡ್ಕೊಳ್ತೀವಿ. ಅದರಲ್ಲೂ ಕೂಡ ಸ್ವರಗಳು ಅಂತ ಬಂದಾಗ ಇನ್ನು ಹ್ರಸ್ವ ಸ್ವರ ಬರುತ್ತೆ, ದೀರ್ಘ ಸ್ವರ ಬರುತ್ತೆ, ಪೃಥ ಸ್ವರ ಬರುತ್ತೆ. ಆ್ಯಂಡ್ ವ್ಯಂಜನಗಳು ಅಂತ ಬಂದಾಗ ವರ್ಗೀಯ ವ್ಯಂಜನ ಬರುತ್ತೆ, ಅವರ್ಗೀಯ ವ್ಯಂಜನ ಬರುತ್ತೆ, ಅವು ಎಷ್ಟಿದ್ದಾವೆ. ಅದಾದ್ಮೇಲಿಂದ ಯೋಗವಾಹಕಗಳಾಗಿರ್ಬೋದು. ಯೋಗವಾಹಕ ಅಂತಂದರೆ ಏನು, ಅನುಸ್ವಾರ ವಿಸರ್ಗ ಅಂತಂದರೆ ಏನು, ಆಮೇಲೆ ಅಲ್ಪಪ್ರಾಣ ಮಹಾಪ್ರಾಣ ಅಂತಂದರೆ ಏನು, ಗುಣಿತಾಕ್ಷರ ಅಂತಂದರೆ ಏನು, ಸಂಯುಕ್ತಾಕ್ಷರ ಅಂದ್ರೆ ಏನು, ಒತ್ತಕ್ಷರ ಅಂತಂದರೆ ಏನು. ಸೊ ಇದೆಲ್ಲವೂ ಕೂಡ ಏನರಲ್ಲಿ ಬರುತ್ತೆ, ಕನ್ನಡ ವರ್ಣಮಾಲೆಯಲ್ಲಿ ಬರುತ್ತೆ. ಸೊ ಕನ್ನಡ ವರ್ಣಮಾಲೆ ಅಂತಂದರೆ ಬರೀ 49 ಲೆಟರ್ಸ್ ಇದೆ ಅಂತ ಅಷ್ಟೇ ಅಲ್ಲ, ಅದಕ್ಕೂ ಮೀರಿ ಬಹಳಷ್ಟು ವಿಷಯಗಳನ್ನ ತಿಳ್ಕೊಳ್ಳೋದಿರುತ್ತೆ, ಅದನ್ನು ನಾವು ಓದ್ಕೋಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟು ನಾಮಪದಗಳು. ಸೊ ಸೆಕೆಂಡ್ ಒನ್ ಬಂದ್ಬಿಟ್ಟು ನಾಮಪದ ಅಂತ ಬಂದಾಗ ಸಹಜ ಪ್ರಕೃತಿ ಆಗಿರ್ಬೋದು, ಸಾಧಿತ ನಾಮ ಪ್ರಕೃತಿ ಆಗಿರಬಹುದು. ಆ್ಯಂಡ್ ನಾಮಪದದ ಪ್ರಕಾರ ಮತ್ತು ನಾಮವಾಚಕಗಳು ಅಂತ ಬಂದಾಗ 8 ಪ್ರಕಾರಗಳು ಬರುತ್ತೆ. ವಸ್ತುವಾಚಕ ಆಗಿರಬಹುದು, ಗುಣವಾಚಕ ಆಗಿರಬಹುದು, ಸಂಖ್ಯಾವಾಚಕ, ಸಂಖ್ಯೇಯ ವಾಚಕ. ಸೊ ಸಂಖ್ಯಾವಾಚಕ, ಸಂಖ್ಯೇಯ ವಾಚಕ ಎರಡೂ ಕೂಡ ಬೇರೆ ಬೇರೆ ಇರುತ್ತೆ. ಅದ್ರ ಜೊತೆಗೆ ಭಾವನಾಮ ಆಗಿರಬಹುದು, ಹಾಗೆಯೇ ಪರಿಮಾಣವಾಚಕ, ಪ್ರಕಾರವಾಚಕ, ದಿಗ್ವಾಚಕ. ಸೊ ಈ ರೀತಿ ಬಹಳಷ್ಟು ವಿಧಗಳು ಬರುತ್ತೆ. ಓಕೆ, ಸೊ ಇದನ್ನು ನಾಮಪದದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಆ್ಯಂಡ್ ನೆಕ್ಸ್ಟ್ ಸರ್ವನಾಮ ಅಂತ ಬಂದಾಗಲೂ ಕೂಡ ಇದರಲ್ಲಿ ನಾವು 3 ವಿಧಗಳನ್ನ ನೋಡ್ತೀವಿ. ಪುರುಷಾರ್ಥಕ ಸರ್ವನಾಮ ಆಗಿರ್ಬೋದು, ಹಾಗೆಯೇ ಪ್ರಶ್ನಾರ್ಥಕ ಸರ್ವನಾಮ ಆಗಿರ್ಬೋದು, ಆತ್ಮಾರ್ಥಕ ಸರ್ವನಾಮ. ಸೊ ಈ ಥರ 3 ವಿಧಾನಗಳು ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಲಿಂಗ ಅಂತ ಬಂದಾಗ ನಾವು 3 ವಿಧಗಳನ್ನ ನೋಡ್ತೀವಿ. ಪುಲ್ಲಿಂಗ, ಸ್ತ್ರೀಲಿಂಗ, ಹಾಗೆಯೇ ನಪುಂಸಕ ಲಿಂಗ ಅಂತ. ಆ್ಯಂಡ್ ನಪುಂಸಕ ಲಿಂಗದಲ್ಲೂ ಕೂಡ ಪೂ ಸ್ತ್ರೀಲಿಂಗ, ಹಾಗೆಯೇ ನಪುಂಸಕ ಲಿಂಗ ಮತ್ತು ಸ್ತ್ರೀ ನಪುಂಸಕ ಲಿಂಗ. ಸೊ ಅದೆಲ್ಲ ಏನೇನು ಅನ್ನೋದನ್ನು ನಾನು ನೆಕ್ಸ್ಟು ಕ್ಲಾಸ್ ಮಾಡ್ತಾ ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆನಾ. ಆ್ಯಂಡ್ ನೆಕ್ಸ್ಟ್ ವಚನ ಬರುತ್ತೆ. ಸೊ ವಚನ ಅಂತ ಬಂದಾಗ ಏಕವಚನ, ಬಹುವಚನ. ಸೊ ಏಕವಚನ ಅಂತ ಹೇಳಿದ್ರೆ ಯಾವುದೇ ಒಂದು ಶಬ್ದ ಒಂದು ವಸ್ತುವನ್ನು ಅಥವಾ ಒಬ್ಬ ವ್ಯಕ್ತಿಯನ್ನು, ಒಂದು ಸ್ಥಳವನ್ನು ಇಂಡಿಕೇಟ್ ಮಾಡುವಂಥದ್ದು. ಅವನು, ಅವಳು, ಅರಸ, ಸ್ತ್ರೀ, ಅದು, ಇದು. ಸೊ ಇದೆಲ್ಲ. ಇನ್ನು ಬಹುವಚನ ಅಂತ ಹೇಳಿದ್ರೆ ಅವರು, ಅವುಗಳೆಲ್ಲ, ಅವುಗಳು. ಸೊ ಇದನ್ನು ನಾವು ಅಂದರೆ ಮಕ್ಕಳು, ಅಣ್ಣಂದಿರು, ಸ್ತ್ರೀಯರು, ಮರಗಳು, ಇದನ್ನೆಲ್ಲ ನಾವು ಬಹುವಚನ ಅಂತ ಹೇಳಿ ಕರಿತೀವಿ. ಓಕೆ. ಆ್ಯಂಡ್ ನೆಕ್ಸ್ಟ್ ವಿಭಕ್ತಿ ಪ್ರತ್ಯಯ ಅಂತ ಬಂದಾಗ ಇದರಲ್ಲಿ ನಾವು ಒಟ್ಟು 8 ವಿಧಗಳನ್ನು ನೋಡ್ತೀವಿ. ಸೊ ಯಾವ್ಯಾವುದು? ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ ಮತ್ತು ಸಂಬೋಧನ. ಸೊ ಇದು ಹಳೆಗನ್ನಡ ಮತ್ತು ಹೊಸಗನ್ನಡ ಎರಡರಲ್ಲೂ ಕೂಡ ನಾವು ಕಲ್ತ್ಕೊಂಡ್ರೆ ಬಹಳನೇ ಒಳ್ಳೆಯದು. ಸೊ ಯಾಕಂದರೆ ಇತ್ತೀಚಿನ ಒಂದು ಎಕ್ಸಾಮ್ಸ್ಗಳಲ್ಲೆಲ್ಲ ನೀವು ನೋಡಿರ್ಬೋದು, 2024ರಲ್ಲಿ PDO, ವಿಲೇಜ್ ಅಕೌಂಟೆಂಟ್ ಮತ್ತು ಗ್ರೂಪ್ C ಹುದ್ದೆಗಳು ಏನು ನಡೀತು, ಆಲ್ಮೋಸ್ಟ್ ಆಲ್ ವಿಭಕ್ತಿ ಪ್ರತ್ಯಯಗಳನ್ನು ಹೊಸಗನ್ನಡಗಿಂತ ಹಳೆಗನ್ನಡ ವಿಭಕ್ತಿ ಪ್ರತ್ಯಯಗಳನ್ನು ಬಹಳಷ್ಟು ಕೇಳಿದ್ದಾರೆ. ಹಾಗಾಗಿ ಓಕೆ. ಸೊ ವಿಭಕ್ತಿ ಪ್ರತ್ಯಯಗಳು ಅಂತ ಬಂದಾಗ 8 ಪ್ರತ್ಯಯಗಳನ್ನ ನಾವು ನೋಡ್ತೀವಿ. ಆ್ಯಂಡ್ ಕ್ರಿಯಾಪದದ ಧಾತು ಬರುತ್ತೆ. ಸೊ ಧಾತುವಿನಲ್ಲಿ ನಾವು 2 ಪ್ರಕಾರಗಳನ್ನ ನೋಡ್ತೀವಿ, ಮೂಲ ಧಾತು ಮತ್ತು ಸಾಧಿತ ಧಾತು ಅಂತ. ಆಮೇಲೆ ಸಕರ್ಮಕ ಧಾತು, ಅಕರ್ಮಕ ಧಾತು. ಸೊ ಇದೆಲ್ಲವೂ ಏನು ಕ್ರಿಯಾಪದದಲ್ಲಿ ಬರೋವಂಥದ್ದು. ಓಕೆ. ಆ್ಯಂಡ್ ನೆಕ್ಸ್ಟ್ ಸಂಧಿಗಳು. ಇದಂತೂ ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ಗೊತ್ತಿರುತ್ತೆ. ಆಲ್ಮೋಸ್ಟ್ ಸಂಧಿಗಳಲ್ಲಿ ಎಷ್ಟು ವಿಧಗಳಿವೆ, ಸಂಧಿಗಳು ಅಂತಂದರೆ ಏನು ಅಂತ. ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿ ಅಂತ 2 ಬರುತ್ತೆ. ಕನ್ನಡ ಸಂಧಿಗಳಲ್ಲಿ 3 ವಿಧಗಳನ್ನ ನೋಡ್ತೀವಿ: ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ.
ಓಕೆ. ಸೊ ಇದರಲ್ಲೂ ಕೂಡ ಸ್ವರ ಸಂಧಿ ಮತ್ತು ವ್ಯಂಜನ ಸಂಧಿ ಅಂತ ನೋಡ್ತೀವಿ. ಕನ್ನಡ ಸಂಧಿಗಳಲ್ಲಿಯೂ ಕೂಡ ಸ್ವರ ಸಂಧಿ ಮತ್ತು ವ್ಯಂಜನ ಸಂಧಿ ಅಂತ ನೋಡ್ತಾ ಹೋಗ್ತೀವಿ. ಅದಾದ್ಮೇಲಿಂದ ಸಂಸ್ಕೃತ ಸಂಧಿಗಳು ಬರುತ್ತೆ, 4 ಬರುತ್ತೆ ಸಂಸ್ಕೃತ ಸಂಧಿಗಳು. ಸವರ್ಣ ದೀರ್ಘ ಸಂಧಿ, ಆಮೇಲೆ ಗುಣ ಸಂಧಿ, ವೃದ್ಧಿ ಸಂಧಿ, ಎಣ್ ಸಂಧಿ. ಇದು 4 ಸಂಸ್ಕೃತ ಸಂಧಿಗಳು ಸಂಸ್ಕೃತ ಸ್ವರ ಸಂಧಿಗಳು. ಓಕೆ. ಅಂಡ್ ಸಂಸ್ಕೃತ ವ್ಯಂಜನ ಸಂಧಿಗಳು ಕೂಡ ಇದಾವೆ, ಜಸ್ತ್ವ ಸಂಧಿ, ಶ್ರುತ್ವ ಸಂಧಿ, ಹಾಗೆಯೇ ಅನುನಾಸಿಕ ಸಂಧಿ ಅಂತ. ಸೊ ಇದಿಷ್ಟು ಸಂಧಿಗಳಿಗೆ ಸಂಬಂಧಪಟ್ಟ ಹಾಗೆ ಆಯಿತು. ಅಂಡ್ ನೆಕ್ಸ್ಟ್ ಸಮಾಸಗಳು. ಇನ್ನು ಸಮಾಸಗಳು ಅಂತ ಬಂದಾಗ ನಾವು 8 ವಿಧಗಳನ್ನ ನೋಡ್ತೀವಿ. ತತ್ಪುರುಷ ಸಮಾಸ, ದ್ವಿಗು ಸಮಾಸ, ಕರ್ಮಧಾರೆಯ, ದ್ವಂದ್ವ, ಅಂಶಿ ಸಮಾಸ, ಬಹುರ್ವಿಹಿ ಸಮಾಸ, ಹಾಗೆಯೇ ಕ್ರಿಯಾ ಮತ್ತೆ ಗಮಕ ಸಮಾಸ ಅಂತ ಹೇಳಿ ನಾವು ಸಮಾಸಗಳಲ್ಲಿ 8 ವಿಧಗಳನ್ನ ನೋಡ್ತಾ ಹೋಗ್ತೀವಿ. ಓಕೆ. ಅಂಡ್ ನೆಕ್ಸ್ಟ್ ಸಾಧಿತ ಶಬ್ದಗಳು. ಸಾಧಿತ ಶಬ್ದಗಳು ಅಂತ ಹೇಳಿದ್ರೆ ಧಾತುಗಳಿಗೆ ಮತ್ತೆ ನಾಮಕೃತಿಗಳಿಗೆ ಬೇರೆ ಬೇರೆ ಪ್ರತ್ಯಯಗಳನ್ನ ಸೇರಿಸಿ ಒಂದು ಹೊಸ ಶಬ್ದಗಳನ್ನ ರಚಿಸುವಂಥದ್ದು, ಅದನ್ನ ನಾವು ಸಾಧಿತ ಶಬ್ದಗಳು ಅಂತ ಹೇಳಿ ಕರಿತೀವಿ. ಓಕೆ. ಸೊ ಅದರಲ್ಲಿ ಕೃದಂತ ಪದಗಳು ಬರುತ್ತೆ, ಕೃದಂತ ನಾಮ ಬರುತ್ತೆ, ಆಮೇಲೆ ನಿಷೇಧ ಕೃದಂತ ಬರುತ್ತೆ, ಕೃದಂತ ಭಾವನಾಮ ಬರುತ್ತೆ. ಸೊ ಇದೆಲ್ಲ, ಆಮೇಲೆ ಕೃದಂತ ವಿಶೇಷಣ ಬರುತ್ತೆ, ತದ್ದಿತ ಪದಗಳು, ತದ್ದಿತಾಂತ ಪದಗಳು, ಇದೆಲ್ಲವೂ ಕೂಡ ಎಂದ್ರಲ್ಲಿ ಬರುತ್ತೆ. ತದ್ದಿತಾಂತ ಭಾವನಾಮ, ಇದೆಲ್ಲವೂ ಕೂಡ ಸಾಧಿತ ಶಬ್ದಗಳಲ್ಲಿ ಬರುವಂಥದ್ದು. ನೆಕ್ಸ್ಟ್ ಅವ್ಯಯ ಪದಗಳು. ಅವ್ಯಯ ಪದಗಳು ಅಂತ ಹೇಳಿದ್ರೆ ನಾವು ಇಲ್ಲಿ ಕೂಡ ನಾವು 8 ವಿಧಗಳನ್ನ ನೋಡ್ತೀವಿ. ಅವ್ಯಯ ಪದಗಳಲ್ಲಿ ಸಾಮಾನ್ಯಾವ್ಯಯ, ಅನುಕರಣಾವ್ಯಯ, ಭಾವಸೂಚಕಾವ್ಯಯ, ಕ್ರಿಯಾರ್ಥಕಾವ್ಯಯ, ಸಂಬಂಧಕಾರ್ಥಕಾವ್ಯಯ ಆಗಿರ್ಬೋದು, ಕೃದಂತಾವ್ಯಯ, ತದ್ದಿತಾಂತಾವ್ಯಯ, ಆಮೇಲೆ ಅವಧಾರಣಾರ್ಥ ಕಾವ್ಯಯ. ಸೊ ಇದಿಷ್ಟು ಅವ್ಯಯ ಪದಗಳಲ್ಲಿ ಬರುವಂಥದ್ದು. ಓಕೆ. 8 ವಿಧಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಅಂಡ್ ನೆಕ್ಸ್ಟ್ ಅಲಂಕಾರ. ಸೊ ಇದು ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ ಅಲಂಕಾರ ಕೆಲವರಿಗೆ. ಸೊ ಅಲಂಕಾರದಲ್ಲಿ ಮುಖ್ಯವಾಗಿ ನಾವು ಎಷ್ಟು ವಿಧಗಳನ್ನ ನೋಡ್ತೀವಿ ಅಂದ್ರೆ 2 ವಿಧಗಳನ್ನ ನೋಡ್ತಾ ಹೋಗ್ತೀವಿ, ಶಬ್ದಾಲಂಕಾರ ಮತ್ತೆ ಅರ್ಥಾಲಂಕಾರ ಅಂತ. ಓಕೆ. ಸೊ ಶಬ್ದಾಲಂಕಾರದಲ್ಲಿ ಪ್ರಾಸ ಬರುತ್ತೆ, ಅನುಪ್ರಾಸ ಬರುತ್ತೆ, ಆಮೇಲೆ ಯಮಕ ಬರುತ್ತೆ, ಚಿತ್ರಕವಿತ್ವ ಬರುತ್ತೆ. ಸೊ ಇದು ಯಾವ್ದ್ರಲ್ಲಿ ಬರುತ್ತೆ? ಶಬ್ದಾಲಂಕಾರದಲ್ಲಿ ಬರುವಂಥದ್ದು. ಓಕೆ. ಸೊ ಅಲಂಕಾರ. ಇನ್ನು ಅರ್ಥಾಲಂಕಾರ ಅಂತ ಬಂದಾಗ 4 ವಿಧಗಳನ್ನ ನೋಡ್ತಾ ಹೋಗ್ತೀವಿ. ಉಪಮಾಲಂಕಾರ, ರೂಪಕಾಲಂಕಾರ, ಉತ್ಪ್ರೇಕ್ಷಾಲಂಕಾರ, ಆಮೇಲೆ ದೃಷ್ಟಾಂತಾಲಂಕಾರ ಮತ್ತೆ ಅಶ್ಲೇಷಾಲಂಕಾರ ಅಂತ ಹೇಳ್ಬಿಟ್ಟು. ಸೊ ಉಪಮಾಲಂಕಾರದಲ್ಲೂ ಕೂಡ ಕೆಲವೊಂದು ವಿಧಗಳು ಬರುತ್ತೆ. ಅಂದ್ರೆ ಉಪಮಾನ ಆಗಿರ್ಬೋದು, ಉಪಮೇಯ, ಉಪಮವಾಚಕ, ಸಾಮಾನ್ಯ ಧರ್ಮ. ಏನು ಹಂಗಂದ್ರೆ ಅದನ್ನ ಒಂದು ಸೆಂಟೆನ್ಸ್ ಅಲ್ಲಿ ನಾವು ಯಾವ ರೀತಿಯಾಗಿ ಐಡೆಂಟಿಫೈ ಮಾಡೋದು. ಸೊ ಇದೆಲ್ಲ ಬಹಳಷ್ಟು ಇದೆ ಅಲಂಕಾರ ಅಂತ ಬಂದಾಗ. ಸೊ ನಾವು ಬರೀ 2 ಮಾತ್ರ ಅಲಂಕಾರದಲ್ಲಿ ಬರುತ್ತೆ ಅಂತ ಅಂದ್ಕೊಳ್ತೀವಿ, ಅದರಲ್ಲಿ ಬಹಳಷ್ಟು ಸಬ್ ಟಾಪಿಕ್ಸ್ ಕೂಡ ಬರುತ್ತೆ. ಆ್ಯಂಡ್ ಕರ್ತರಿ ಕರ್ಮಣಿ ಪ್ರಯೋಗ ಅಂತ ಅಂದರೆ ಏನು, ಒಂದು ಪ್ರಯೋಗದಲ್ಲಿ ಕರ್ತೃಪದ ಏನಿದೆಲ್ಲ ಪ್ರಥಮ ವಿಭಕ್ತಿಯಲ್ಲಿ ಇರೋವಂಥದ್ದು, ಮತ್ತು ಕರ್ಮಪದ ಇದ್ದರೆ ಅದು ದ್ವಿತೀಯ ವಿಭಕ್ತಿಯಲ್ಲಿ ಇರುತ್ತೆ. ಸೊ ಕ್ರಿಯಾಪದ ಕರ್ತೃವಿನ ಲಿಂಗ, ವಚನ ಮತ್ತು ಪುರುಷ ಇದನ್ನೆಲ್ಲ ಅನುಸರಿಸುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಸೆಂಟೆನ್ಸನ್ನು ಕೊಟ್ಬಿಟ್ಟು ಅದರಲ್ಲಿ ಕರ್ತೃ ಪ್ರಯೋಗ ಮತ್ತು ಕರ್ಮಣಿ ಪ್ರಯೋಗ ಯಾವ ರೀತಿಯಾಗಿ ಮಾಡೋದು ಅಂತ ಕೇಳ್ತಾರೆ. ಸೊ ಇದನ್ನು ಕೂಡ ನಾವು ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಓಕೆ. ಆ್ಯಂಡ್ ನೆಕ್ಸ್ಟ್ ರಗಳೆ. ಸೊ ರಗಳೆ ಅಂತ ಅನ್ನೋದು ರಘಟ ಅನ್ನುವಂತಹ ಒಂದು ಸಂಸ್ಕೃತ ಪದದಿಂದ ಬಂದಿರುತ್ತೆ. ನಾವು ಸಾಮಾನ್ಯವಾಗಿ 3 ರೀತಿಯಾಗಿರ್ತಕ್ಕಂತಹ ರಗಳೆಗಳನ್ನು ನೋಡ್ತಾ ಹೋಗ್ತೀವಿ. ಉತ್ಸಾಹ ರಗಳೆ, ಮಂದಾನಿಲ ರಗಳೆ ಮತ್ತು ಲಲಿತ ರಗಳೆ ಅಂತ ಹೇಳ್ಬಿಟ್ಟು. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಷಟ್ಪದಿ ಅಂತ ಹೇಳಿದ್ರೆ ಷಟ್ಪದಿಯಲ್ಲಿ ನಾವು 10 ವಿಧಗಳನ್ನು, ಸೊ 10 ವಿಧಗಳನ್ನು ಹೇಳಿದ್ರು ಕೂಡ ಮುಖ್ಯವಾಗಿ 8 ವಿಧಗಳಲ್ಲಿ 8 ವಿಧಗಳು ಇದಾವೆ. ಹೆಚ್ಚು ಬಳಕೆಗೊಂಡಿರುವಂಥದ್ದು ಮಾತ್ರ 6. ಯಾವ್ದು 6? ಶರ ಷಟ್ಪದಿ, ಕುಸುಮ ಷಟ್ಪದಿ, ಭೋಗ ಷಟ್ಪದಿ, ಭಾಮಿನಿ ಷಟ್ಪದಿ, ಪರಿವರ್ಧಿನಿ ಷಟ್ಪದಿ, ವಾರ್ಧಕ ಷಟ್ಪದಿ. ಇಷ್ಟು 6. ಓಕೆ. ಅದಾದ್ಮೇಲೆ ಬರುತ್ತೆ 7ನೇದು ಉದ್ದಂಡ ಷಟ್ಪದಿ ಆಗಿರ್ಬೋದು, ತಲಾ ಅಥವಾ ಪ್ರೌಢ ಷಟ್ಪದಿ ಆಗಿರ್ಬೋದು, ಜಲ ಷಟ್ಪದಿ, ಅಷ್ಟ ಷಟ್ಪದಿ ಅಥವಾ ಸುನೀತ ಷಟ್ಪದಿ. ಸೊ ಈ ಥರ ಬಹಳಷ್ಟು ವಿಧಗಳನ್ನು ನಾವು ನೋಡ್ತಾ ಹೋಗ್ತೀವಿ. 10 ವಿಧಗಳು ಷಟ್ಪದಿಯಲ್ಲಿ. ಓಕೆ. ಆ್ಯಂಡ್ ನೆಕ್ಸ್ಟ್ ದ್ವಿರುಕ್ತಿ. ಸೊ ದ್ವಿರುಕ್ತಿ ಅಂತಂದರೆ ಏನೋ ಗೊತ್ತಿದೆ, ಒಂದೇ ಶಬ್ದವನ್ನು 2 ಬಾರಿ ಉಚ್ಚರಿಸಿ ಹೇಳೋದನ್ನು ನಾವು ದ್ವಿರುಕ್ತಿ ಅಂತ ಹೇಳಿ ಕರಿತೀವಿ ಅಂತಕ್ಕಂಥದ್ದು. ಆ್ಯಂಡ್ ಆಮೇಲೆ ಪದಗಳ ಅರ್ಥ ಅಂದರೆ ಊರಗ ಅಂತಂದರೆ ಏನು, ಊರಗ ಅಂದ್ರೇನು ಸರ್ಪ ಅಂತ, ಆಮೇಲೆ ಕಜ್ಜ ಅಂದರೆ ಏನು ಕೆಲಸ, ಕಸವರ ಅಂದ್ರೇನು ಚಿನ್ನ, ಕಪಾಲ ಅಂದರೆ ತಲೆಬುರುಡೆ, ಕಪಾಲಿ ಅಂದರೆ ಶಿವ. ಸೊ ಈ ರೀತಿ ಪದಗಳಿಗೆ ಅರ್ಥವನ್ನು ಕೂಡ ಕೇಳುವಂತಹ ಒಂದು ಪ್ರಮೇಯ ಇರುತ್ತೆ. ಆ್ಯಂಡ್ ತತ್ಸಮ ತದ್ಭವ. ಸೊ ತತ್ಸಮ ತದ್ಭವ ಅಂತಂದ್ರೆ, ತತ್ಸಮ ಅಂತ ಹೇಳಿದ್ರೆ ಅದು ಸಂಸ್ಕೃತ ಪದ ಆಗಿರುತ್ತೆ, ತದ್ಭವ ಅಂತ ಹೇಳಿದ್ರೆ ಅದು ಕನ್ನಡ ಪದ ಆಗಿರುತ್ತೆ. ಸೊ ನಾವು ಆಲ್ಮೋಸ್ಟ್ ಸಂಸ್ಕೃತ ಪದಗಳನ್ನ ಬಳಸ್ತೀವಿ. ಸೊ ಈ ವ್ಯವಸಾಯ ಅನ್ನೋದು ಬಂದು ಸಂಸ್ಕೃತ ಪದ ಆಕ್ಚುಲಿ, ಅದನ್ನ ನಾವು ವ್ಯವಸಾಯ ಅಂತಾನೆ ಹೇಳ್ತೀವಿ. ಬೇಸಾಯ ಅಂತ ತುಂಬಾ ರೇರ್ ಆಗಿ ಹೇಳುವಂಥದ್ದು. ಆಕ್ಚುಲಿ ಬೇಸಾಯ ಅನ್ನೋದು ಒಂದು ಕನ್ನಡ ಪದ ಆಗಿರುತ್ತೆ. ಅರ್ಥ ಆಯ್ತಾ? ಸೊ ತತ್ಸಮ ತದ್ಭವಗಳ ಬಗ್ಗೆನೂ ಕೂಡ ನಾವು ನಾಲೆಡ್ಜ್ ಅನ್ನು ಹೊಂದಿರಬೇಕಾಗುತ್ತೆ. ಆಮೇಲೆ
ಶುದ್ಧ ಬರಹ ಮತ್ತೆ ಸರಿಯಾದ ಪದ ಬಳಕೆ. ಅಂದ್ರೆ ಒಂದು ಪದವನ್ನ ತಪ್ಪಾಗಿ ಬರ್ದಿರ್ತಾರೆ, ಅದನ್ನ ನಾವು ನೀಟಾಗಿ ಪದ ಬಳಕೆಯನ್ನ ಮಾಡುವಂಥದ್ದು. ಓಕೆ. ಅಂಡ್ ನೆಕ್ಸ್ಟ್ ನುಡಿಗಟ್ಟುಗಳು ಅಂತಂದ್ರೆ ಏನು? ಮಾತಿನಲ್ಲಿ ಬಳಕೆಯಾಗುವಂತಹ ಪದ ಅಥವಾ ಪದಗಳ ಗುಂಪಿಗೆ ಶಬ್ದಾರ್ಥ ಬೇರೆ ಇರುತ್ತೆ, ಬಳಕೆಯಲ್ಲಿ ಇನ್ನೊಂದು ಅರ್ಥವನ್ನ ಕೊಡ್ತಾ ಇರುತ್ತೆ. ಅದನ್ನ ನಾವೇನಂತ ಹೇಳಿ ಕರಿತೀವಿ? ನುಡಿಗಟ್ಟು ಅಥವಾ ಪಡೆನುಡಿ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಇವಾಗ ಕಾಲು ಕೀಳು ಅಂತಂದ್ರೆ ಪಲಾಯನ ಮಾಡು, ಕೈ ಕೊಡು ಅಂತಂದ್ರೆ ಮೋಸ ಮಾಡು. ಸೊ ಈ ರೀತಿ ನುಡಿಗಟ್ಟು. ಸೊ ಅದನ್ನ ಕೂಡ ಕೇಳ್ತಾರೆ. ಅಂಡ್ ಅದಾದ್ಮೇಲೆ ವಿರುದ್ಧ ಪದ ಆಗಿರಬಹುದು, ಜೋಡಿ ಪದಗಳಾಗಿರಬಹುದು. ಜೋಡಿ ಪದ ಅಂದ್ರೆ ಮನೆ, ಮಠ, ಕಾಡು, ಮೇಡು, ತಂದೆ, ತಾಯಿ, ಇದೆಲ್ಲ ಜೋಡಿ ಪದ. ಅಂಡ್ ಪ್ರತಿಧ್ವನಿ ಪದಗಳು ಅಂತಂದ್ರೆ ಅರ್ಥ ಇಲ್ಲದೆ ಬಳಸುವಂತಹ ಒಂದು ಪದಗಳನ್ನ ಪಡೆನುಡಿ ಅಥವಾ ಪ್ರತಿಧ್ವನಿ ಅಂತ ಹೇಳಿ ಕರೀತಾರೆ. ಫಾರ್ ಎಕ್ಸಾಂಪಲ್, ಕಣ್ಣು ಗಿಣ್ಣು, ಆಟ ಗೀಟ, ಕಾಫಿ ಗೀಫಿ, ಇದಕ್ಕೆಲ್ಲ ಇವಾಗ ಕಣ್ಣಿಗೆ ಅರ್ಥ ಇದೆ, ಆಟಕ್ಕೆ ಅರ್ಥ ಇದೆ, ಬಟ್ ಗಿಣ್ಣು, ಗೀಟ, ಗೀಪಿ, ಪೆನ್ನು, ಗಿನ್ನು, ಸೊ ಇದಕ್ಕೆಲ್ಲ ಅರ್ಥ ಇಲ್ಲ ಅಲ್ವಾ? ಸೊ ಅರ್ಥ ಇಲ್ಲದೆ ಬಳಸ್ತಕ್ಕಂತಹ ಕೆಲವೊಂದು ಪದಗಳನ್ನು ನಾವು ಪಡೆನುಡಿ ಅಥವಾ ಪ್ರತಿಧ್ವನಿ ಅಂತ ಹೇಳಿ ಕರಿತೀವಿ. ಓಕೆ. ಆ್ಯಂಡ್ ನೆಕ್ಸ್ಟು ಗಾದೆಗಳು. ಸುಮಾರಷ್ಟು ಗಾದೆ ಇದೆ. ಅಜ್ಜಿ ಇಲ್ಲದ ಮನೆ, ಮಜ್ಜಿಗೆ ಇಲ್ಲದ ಊಟ, ಅಡಕೆಗೆ ಹೋದ ಮನ, ಆನೆ ಕೊಟ್ಟರು ಬಾರದು, ತೂಕಡಿಸುವವನಿಗೆ ಹಾಸಿ ಕೊಟ್ಟಂತೆ. ಸೊ ಈ ರೀತಿ ಬಹಳಷ್ಟು ಗಾದೆಗಳನ್ನ ನಾವು ನೋಡ್ತೀವಿ. ಆಮೇಲೆ ದೇಶೀಯ ಮತ್ತು ಅನ್ಯ ದೇಶೀಯ ಪದಗಳು, ಅಲ್ಲಿ ಆಂಗ್ಲ ಪದಗಳಿದ್ದಾವೆ, ಸಂಸ್ಕೃತ ಪದಗಳಿದ್ದಾವೆ, ಅರಬ್ಬಿ ಭಾಷೆ ಪದಗಳಿದ್ದಾವೆ, ಆಮೇಲೆ ದೇಶೀಯ ಪದಗಳಾಗಿರಬಹುದು, ದ್ರಾವಿಡ ಭಾಷೆ, ಪ್ರಕೃತಿ ಭಾಷೆ, ಪೋರ್ಚುಗೀಸ್ ಭಾಷೆಯ ಪದಗಳು. ಸೊ ಈ ರೀತಿ ಬಹಳಷ್ಟು ಪದಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಅದಾದ್ಮೇಲೆ ಪ್ರಶಸ್ತಿಗಳು. ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಯಾರ್ಯಾರಿದ್ದಾರೆ, ಪ್ರಮುಖ ರಾಷ್ಟ್ರ ಕವಿಗಳು ಯಾರ್ಯಾರಿದ್ದಾರೆ, ಅದಾದಮೇಲೆ ಇನ್ನೇನು ಬರುತ್ತೆ, ಪಂಪ ಪ್ರಶಸ್ತಿ ವಿಜೇತರಾಗಿರ್ಬೋದು, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳಾಗಿರಬಹುದು. ಸೊ ಈ ರೀತಿ ಕನಕಶ್ರೀ ಪ್ರಶಸ್ತಿ ಬಗ್ಗೆ, ಹೀಗೆ ಯಾವ್ಯಾವ ಕವಿಗಳಿಗೆ ಯಾವ ಪ್ರಶಸ್ತಿಗಳು ಸಿಕ್ಕಿದೆ ಅದನ್ನು ಕೂಡ ನಾವು ಓದ್ಕೋಬೇಕಾಗುತ್ತೆ. ನಿಜಗುಣ ಪುರಂದರ ಪ್ರಶಸ್ತಿ, ಅತ್ತಿಮಬ್ಬೆ ಪ್ರಶಸ್ತಿ, ಗುಬ್ಬಿ ವೀರಣ್ಣ ಪ್ರಶಸ್ತಿ, ಸರಸ್ವತಿ ಸಮ್ಮಾನ್ ಪುರಸ್ಕಾರ. ಸೊ ಈ ರೀತಿ ಬಹಳಷ್ಟು ಪ್ರಶಸ್ತಿಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಓಕೆ. ನೆಕ್ಸ್ಟ್, ವಿವಿಧ ಸಾಹಿತ್ಯ ಪ್ರಕಾರದ ಕವಿಗಳಾಗಿರಬಹುದು, ಪ್ರಾಚೀನ ವಚನಕಾರರು ಮತ್ತೆ ಅವರ ಒಂದು ಅಂಕಿತ ಆಗಿರಬಹುದು, ಕನ್ನಡದ ಕೆಲವು ಬಿರುದಾಂಕಿತರ ಬಗ್ಗೆ ಆಗಿರಬಹುದು, ಆಮೇಲೆ ಕನ್ನಡದ ಕವಿಗಳು ಮತ್ತೆ ಅವರ ಒಂದು ಕಾವ್ಯನಾಮಗಳು. ಫಾರ್ ಎಕ್ಸಾಂಪಲ್, ಅರಕಲಗೂಡು ನರಸಿಂಹ ಕೃಷ್ಣರಾವ್ ಅವರ ಒಂದು ಕಾವ್ಯನಾಮ ನ ಅಂತ ಹೇಳ್ತೀವಿ, ಆಯ್ತಾ. ಆಮೇಲೆ ಜಾನಕಿ ಎಸ್ ಮೂರ್ತಿ, ಅವರಿಗೆ ವೈದೇಹಿ ಅಂತ ಹೇಳಿ ಕರಿತೀವಿ. ಇನ್ನು ತೀನಂಶ್ರೀ ಅಂತಂದ್ರೇನು, ತೀರ್ಥಪುರದ ನಂಜುಂಡಯ್ಯ ಶ್ರೀಕಂಠ ಅಂತ. ಆಮೇಲೆ ಅಂಬಿಕಾ ತನಯ ದತ್ತ ಅಂತ ಯಾರನ್ನ ಹೇಳ್ತೀವಿ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರನ್ನ. ಓಕೆ. ದರಾ ಬೇಂದ್ರೆ ಅವರನ್ನ ಅಂಬಿಕಾ ತನಯ ದತ್ತ ಅಂತ ಹೇಳಿ ಕರಿತೀವಿ. ಇನ್ನು DVG, ದೇವನಹಳ್ಳಿ ವೆಂಕಟರಮಣ ಗುಂಡಪ್ಪ. ಸೊ ಈ ರೀತಿ ಕನ್ನಡದ ಕವಿಗಳ ಕಾವ್ಯನಾಮಗಳನ್ನು ನಾವು ತಿಳ್ಕೊಬೇಕಾಗುತ್ತೆ. ಆ್ಯಂಡ್ ಪ್ರಮುಖ ನಾಟಕಗಳಾಗಿರ್ಬೋದು ಯಾವ್ಯಾವ್ದಿದ್ದಾವೆ, ರುಕ್ಮಿಣಿ ಹಗರಣ, ಹೆಬ್ಬೆರಳು, ಕಾಕನಕೋಟೆ, ಆಮೇಲೆ ಗಂಡುಗೊಡಲಿ, ಮಂಡೋದರಿ ಆಗಿರಬಹುದು, ಆಹ್ವಾನ ಆಗಿರಬಹುದು, ಬೆಟ್ಟದರಸು, ಬರಗಂಡ, ಸಂಕ್ರಾಂತಿ, ಆಮೇಲೆ ಯಯಾತಿಯನ್ನು ಬರೆದಿದ್ರು ಗಿರೀಶ್ ಕಾರ್ನಾಡ್ ಅವರು. ತುಗಲಕ್ ಆಗಿರ್ಬೋದು, ಹಯವದನ, ನಾಗಮಂಡಲ, ಹೀಗೆ ಬಹಳಷ್ಟು ನಾಟಕಗಳನ್ನ ಬರೆದಿದ್ದಾರೆ. ಆತ್ಮಕಥೆಗಳಾಗಿರಬಹುದು, ಜೊತೆಗೆ ಕನ್ನಡ ವ್ಯಾಕರಣ ಗ್ರಂಥಗಳು. ಸೊ ಕನ್ನಡ ವ್ಯಾಕರಣ ಗ್ರಂಥಗಳು ಅಂತ ಬಂದಾಗ ನಿಮಗೆ ಯಾವ್ಯಾವುದು ಬರುತ್ತೆ ಅಂತ ಹೇಳಿದ್ರೆ, ಪಂಪಾಯಾತ್ರೆ ಬರುತ್ತೆ, ಅದು ಬಂದು ಪ್ರವಾಸಿ ಕಥನ. ಕನ್ನಡ ವ್ಯಾಕರಣ ಗ್ರಂಥಗಳು ಕವಿರಾಜ ಮಾರ್ಗ, ಕರ್ನಾಟಕ ಭಾಷಾಭೂಷಣ, ಶಬ್ದಮಣಿ ದರ್ಪಣ, ಕನ್ನಡ ಶಬ್ದಾನುಸಾರ, ಅಲೋಕ, ಕನ್ನಡ ಮಾಧ್ಯಮ ವ್ಯಾಕರಣ, ಆಮೇಲೆ ಶಬ್ದಮಂಜರಿ, ಹಳೆಗನ್ನಡ ವ್ಯಾಕರಣ, ಮೂಲ ವ್ಯಾಕರಣ, ಇದೆಲ್ಲವೂ ಕೂಡ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟ ಗ್ರಂಥಗಳಾಗಿರುತ್ತೆ. ಆಮೇಲೆ ಕವಿಗಳ ಪ್ರಮುಖ ಸಾಲುಗಳು, ಕವಿಗಳು ಮತ್ತು ಕೃತಿಗಳು, ಕರ್ನಾಟಕಕ್ಕೆ ಸಂಬಂಧಿಸಿದ ಕೆಲವೊಂದು ಜ್ಞಾನಗಳು. ಸೊ ಇದಿಷ್ಟು ಸಾಮಾನ್ಯ ಕನ್ನಡ ಅಂತ ಬಂದಾಗ ಇದಿಷ್ಟನ್ನು ನೀವು ಏನು ಮಾಡಬೇಕಾಗುತ್ತೆ, ಓದ್ಕೋಬೇಕಾಗುತ್ತೆ. ಪ್ರತಿಯೊಂದು ಥಿಯರೀಸು ಆಗಿರಬಹುದು, ಪಾಯಿಂಟ್ಸ್ಗಳನ್ನು ಆಗಿರ್ಬೋದು, ಎಲ್ಲವನ್ನ ಕೂಡ ನೀವು ಸಾಮಾನ್ಯ ಕನ್ನಡ ಅಂತ ಬಂದಾಗ ಓದ್ಕೋಬೇಕಾಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಪ್ರತ್ಯೇಕವಾದ ವಿಡಿಯೋಸ್ಗಳನ್ನು, ಕ್ಲಾಸಸ್ಗಳನ್ನ, ರೆಕಾರ್ಡೆಡ್ ಕ್ಲಾಸಸ್ಗಳನ್ನು ಕೂಡ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಮುಂದೆ ಬರ್ತಕ್ಕಂತಹ ಎಲ್ಲ ಎಕ್ಸಾಮ್ಸ್ಗಳಿಗೂ ಕೂಡ ನಿಮ್ಗೆ ಅನುಕೂಲ ಆಗುತ್ತೆ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು, ಅನುಕೂಲ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.